ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ಕುಮಾರಣ್ಣ ಅಂದಾಗ ನೀವು ಬಹುತೇಕ ಜನರನ್ನ ನೀವು ಗ್ರೌಂಡ್ ಲೆವೆಲ್ ಅಲ್ಲಿ ಮಾತಾಡಿಸಿದಾಗ ನಿಮ್ಗೆ ಯಾರು ಮುಖ್ಯಮಂತ್ರಿ ಇಷ್ಟ ಅಂದ್ರೆ ಕುಮಾರಣ್ಣ ಅಂತಾನೆ ಹೇಳ್ತಾರೆ. ಕುಮಾರಸ್ವಾಮಿ ಅವ್ರ ಹೆಸರೇ ಹೇಳ್ತಾರೆ. ಆ ತರದ ಭಾವನೆಗಳಿದೆ. ಯಾಕಂದ್ರೆ ಅದು ಪ್ರಾದೇಶಿಕ ಪಕ್ಷ, ಅವ್ರು ಮಾಡಿರುವಂತ ಜನಪರ ಕಾರ್ಯಕ್ರಮಗಳು ಬಂದ್ರೇನೆ ಸಾವಿರಾರು ಜನ ಸೇರ್ತಾರೆ. ಬಟ್ ವೋಟ್ ಆಗಿ ಕನ್ವರ್ಟ್ ಆಗ್ಬೇಕು, ಅವ್ರಿಗೆ ಜನಬಲ ಮತ್ತು ಮತಬಲ ಅನ್ನೋದು ಸಿಗಬೇಕು. ಆ ನಿಟ್ಟಿನಲ್ಲಿ ಈಗ JDS ಅಂದಾಗ ನೀವು ಮಾಡಿರೋ ಕೆಲಸಗಳು ಜನ ಕಾಣ್ತಾ ಇದೆ. ಬಟ್ ನೀವು ಗೆಲ್ಬೇಕು ಅನ್ನೋ ನಿಟ್ಟಿನಲ್ಲಿ ನಿಮ್ ಜೊತೆ ನಿಂತ್ಕೊಂಡಿದ್ದಾರೆ ಜನ. ನಿಲ್ತಾರೆ ಹೌದಾ? ನಿಲ್ತಾರೆ. ಇಷ್ಟೆಲ್ಲ ಇದ್ರು ಸರ್ಕಾರದ ವಿರುದ್ಧ ಎಲೆಕ್ಷನ್ ಆಡ್ತಾರೆ ಅಂತ ಗೊತ್ತಿದ್ರು ಗೆದ್ದೆ ಗೆಲಿತು. ಒಂದು 25-30 ಸಾವಿರ ಲೀಡಲ್ಲಿ ಗೆದ್ದು ತೋರಿಸ್ತೀವಿ. ಅದು ಮಾದರಿ ಆಗ್ಬೇಕು. ಎಲ್ಲ ತಾಲೂಕಲ್ಲಿ ಬೇರೆ ಕ್ಷೇತ್ರಗಳೆಲ್ಲ ಉಪಚುನಾವಣೆ ಸೋತಿದ್ರು ಕೂಡ ಹಿರಿಯೂರು ಗೆದ್ದೈತೆ ಅಂದ್ರೆ ಅದು ನಮ್ಮ ಶಕ್ತಿ, ನಮ್ಮ ಜನ ಕೊಡೋ ಅಂತ ಶಕ್ತಿ. ಹಿರಿಯೂರು ಜನ ಎಷ್ಟರ ಮಟ್ಟಿಗೆ JDS ಮೇಲೆ ಬೆಂಬಲ ಇಟ್ಟಿದ್ದಾರೆ, ಭರವಸೆ ಇಟ್ಟಿದ್ದಾರೆ ಕುಮಾರಣ್ಣನ ಮೇಲೆ ಎಂಬಂಥದ್ದನ್ನ ಇದ್ರಲ್ಲಿ ತೋರ್ಪಡಿಸ್ತೀವಿ. ಆ ಮಟ್ಟಿಗಿನ ಸಂಘಟನೆ ಆಗಿದೆಯಾ? ಆಗ್ತಾ ಇದೆ, ಆಗಿದೆ. ನಂದು 40 ವರ್ಷ, ಈಗ ನನ್ನ ವಯಸ್ಸೇ 66. 40 ವರ್ಷ 45 ವರ್ಷ ಪಕ್ಷದಾಗೆ ಇದ್ದೀನಿ ಅಲ್ವಾ, ಸ್ಥಳೀಯವಾಗಿದ್ದೀನಿ. ಎಲ್ಲ ಸಣ್ಣ ಪುಟ್ಟ ಚುನಾವಣೆಗಳೆಲ್ಲ ಮಾಡ್ಕೊಂಬಂದಿವಿ. 106 ಜನ ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನ ಮಾಡಿದ್ದೀನಿ, 106 ಜನ ಸೊಸೈಟಿ ಅಧ್ಯಕ್ಷರುಗಳು ಮಾಡಿದ್ವಿ, ತಾಲೂಕ್ ಪಂಚಾಯತಿ ಅಧ್ಯಕ್ಷರನ್ನ ಸದಸ್ಯರನ್ನ ಮಾಡಿದ್ದೀನಿ, ಜಿಲ್ಲಾ ಪಂಚಾಯತ್ ಮೆಂಬರ್ಗಳು ಮಾಡಿದ್ದೀನಿ, ನಾನು ಆಗಿದ್ದೀನಿ. ಹೌದಲ್ವಾ? ನಮ್ಮ ಕ್ಷೇತ್ರದಲ್ಲಿ ನಮ್ಗೆ ಇವತ್ತು ಯಾವ ಊರಕ್ಕೆ ಹೋದ್ರು 50 ಜನದ ಹೆಸರು ಇಲ್ಲಿ ಕುತ್ಕೊಂಡು ಹೇಳೋವಷ್ಟು ನನಗೆ ಬರುತ್ತೆ, ಗೊತ್ತಿದೆ. ಒಂದು ಊರಿಗೆ ಎಷ್ಟು ದಾರಿ ಇದಾವೆ ಅಂತ ನನಗೆ ಗೊತ್ತಿದೆ. ಹೊರಗಡೆಯಿಂದ ಬಂದಿರೋರ್ಗೆ ಏನ್ ಗೊತ್ತಿದೆ ಈ ದಾರಿಗೆ ಎಲ್ಗೆ ಹೋಗ್ಬೇಕು ಅಂತ. ಅಲ್ಲಿ ಒಬ್ಬನ ಏಜೆಂಟ್ನ ದುಡ್ಡು ಕೊಟ್ಟು ಇಕ್ಕೊಂಡು ಕರ್ಕೊಂಡು ಹೋಗ್ಬೇಕು ಅವರು ಯಾರೇ ಬಂದ್ರು.